ಇಂದು ನಮ್ಮ ಸ್ವಾತಿ ಸುದ್ದಿ ವಾಹಿನಿ ವಿಶೇಷ ವರದಿಯಲ್ಲಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಭರ್ಜರಿ ಬೆಂಬಲ, ಧಾರವಾಡವನ್ನು ಪ್ರತ್ಯೇಕ ಮಹಾನಗರ ಪಾಲಿಕೆಯಾಗಿ ಘೋಷಿಸಬೇಕೆಂಬ ಆಗ್ರಹದೊಂದಿಗೆ ಕಳೆದ 11 ದಿನಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ಇದೀಗ ವಿವಿಧ ಸಂಘಟನೆಗಳ ಬೆಂಬಲ ಹೆಚ್ಚಾಗುತ್ತಿದೆ. ಈ ಹೋರಾಟಕ್ಕೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಆಡಳಿತ ಸದಸ್ಯರು, ಕಲಾವಿದರು, ತಂತ್ರಜ್ಞರು ಹಾಗೂ ರಂಗಭೂಮಿ ಕಲಾವಿದರು ಭರ್ಜರಿ ಮೆರವಣಿಗೆಯ ಮೂಲಕ ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟಗಾರರ ಮನೋಬಲವನ್ನು ಹೆಚ್ಚಿಸಿದರು. ಡೊಳ್ಳು ವಾದ್ಯ, ಘೋಷಣೆಗಳು ಹಾಗೂ ವಿಶೇಷ ಆಕರ್ಷಣೆಯಾಗಿದ್ದ ಗಾಂಧೀಜಿ ವೇಷಧಾರಿ ಭೀಮಗೊಂಡ ಕಟಾವಿಯವರ ನೇತೃತ್ವದಲ್ಲಿ ನಡೆದ ಮೆರವಣಿಗೆ ಧಾರವಾಡ ಕಾರ್ಪೊರೇಷನ್ ಮುಂಭಾಗದ ಹೋರಾಟ ಮಂಟಪದವರೆಗೆ ಸಾಗಿತು. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಕಲಾವಿದರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದರು. ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಮಂಜುನಾಥ ಹಗೇದಾರ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಹುಲ್ ದತ್ತಪ್ರಸಾದ್ ಅವರ ನೇತೃತ್ವದಲ್ಲಿ ಹೋರಾಟ ಸಮಿತಿಯ ಅಧ್ಯಕ್ಷ ಬಿ.ಡಿ. ಹಿರೇಮಠ ಅವರಿಗೆ ಅಧಿಕೃತ ಬೆಂಬಲ ಪತ್ರ ಹಸ್ತಾಂತರಿಸಲಾಯಿತು. ನಂತರ ಮಾತನಾಡಿದ ಅಧ್ಯಕ್ಷ ಮಂಜುನಾಥ ಹಗೇದಾರ ನಮಗೆ ಧಾರವಾಡ ಮಹಾನಗರ ಪಾಲಿಕೆಯ ಅವಶ್ಯಕತೆ ಕುರಿತಾದ ವಿಷಯ ತಿಳಿಸಿದರು. ಬೇಕು ಅಂತ ಇವತ್ತಿಗೆ ಕಳೆದ 10 ದಿನಗಳಿಂದ ಒಂದು ಧಾರವಾಡದ ಹಿತರಕ್ಷಣಾ ವೇದಿಕೆ ಹಾಗೂ ನಮ್ಮ ಡಾಕ್ಟರ್ ಬಿ.ಡಿ. ಹಿರೇಮಠ ಅದ್ದನವರು ಎಲ್ಲ ಸಂಘಟಕರು ಸೇರಿಕೊಂಡು ಕಳೆದ 10 ದಿನಗಳಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ನಮ್ಮ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸರ್ವ ಸದಸ್ಯರ ಒಂದು ವತಿಯಿಂದ ಇವತ್ತಿನ ದಿನ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೇವೆ. ಜೊತೆಗೆ ಈ ಹೋರಾಟದಲ್ಲಿ ನಮ್ಮ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ನಿರ್ಮಾಪಕ ವರ್ಗ, ಕಲಾವಿದ ವರ್ಗ, ಸಂಪನ್ನರು ಪ್ರತಿಯೊಬ್ಬರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಆ ಒಂದು ವ್ಯವಸ್ಥಕರು ನಿಮ್ಮ ಜೊತೆಗೆ ನಾವು ನಿಮ್ಮ ಬೆಂಬಲ ಧಾರವಾಡಕ್ಕೆ ಮಹಾನಗರ ಪಾಲಿಕೆ ಅವಶ್ಯಕತೆ ಬೇಕಾಗಿದೆ. ಯಾಕಂದರೆ ಇವತ್ತು ನೋಡಿ ಧಾರವಾಡದ ಡಿ.ಸಿ. ಆಫೀಸ್ ಬಂದ್ಬಿಟ್ರೆ ಬೇರೆ ಯಾವ ಆಫೀಸ್ಗಳು ಮತ್ತು ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ದತ್ತಪ್ರಸಾದ್ ಅವರು ಉತ್ತರ ಕರ್ನಾಟಕದ ಜನಪರ ಹೋರಾಟಗಳಿಗೆ ನಮ್ಮ ಮಂಡಳಿ ಸದಾ ಬೆಂಬಲವಾಗಿ ನಿಂತಿದೆ. ಹಿಂದೆ ಹೈಕೋರ್ಟ್ ಹೋರಾಟ ಹಾಗೂ ಮಹಾದಾಯಿ ಹೋರಾಟಕ್ಕೂ ನಮ್ಮ ಮಂಡಳಿ ಬೆಂಬಲ ಸೂಚಿಸಿತ್ತು.
ಇದೀಗ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೂ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಹೇಳಿದರು. ಧಾರವಾಡ ಮಹಾನಗರ ಪ್ರತ್ಯೇಕ ಪಾಲಿಕೆ ಈ ಹೋರಾಟ ಇಂದಿನದಲ್ಲ. ನಮ್ಮ ಯಾವಾಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆತದ ಅಂದಿನವರೆಗೂ ಇಲ್ಲಿವರೆಗೂ ತಾರತಮ್ಯ ನಡೀತಾ ಇದೆ. ಹುಬ್ಬಳ್ಳಿಗೆ ಏನಿದ್ರು ಅನುದಾನ ತಂದರೂ ಹುಬ್ಬಳ್ಳಿ ಅಭಿವೃದ್ಧಿಗೆ ಹೊಂಟಾವ. ನಮ್ಮ ಏನು ಕ್ಷೇತ್ರದ MLAಗಳಾಯ್ತು MP ಇವರು ಕೇಂದ್ರೀಕೃತವಾಗಿ ಹುಬ್ಬಳ್ಳಿಯಾಗ ಕುಂದ್ಬಿಟ್ಟಾರ. ಹುಬ್ಬಳ್ಳಿನ ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ಟಾರ. ನಿನ್ನೊಂದು ಮಣ್ಣು ಹೇಳಿಕೆ ಕೇಳಿದೆ ನಮ್ಮ MP ಅವರು ಏನಂದ್ರೆ ಅವರು ಐಡೆಂಟಿಫೈ ಆಗೋದು ಧಾರವಾಡ ಲೋಕಸಭಾ ಅಂತೇಳಿ, ಹುಬ್ಬಳ್ಳಿ ಲೋಕಸಭಾ ಅಲ್ಲ, ಧಾರವಾಡ ಲೋಕಸಭಾ ಅಂತೇಳಿ. ಆದ್ರೆ ಅವರು ಹೇಳಿಕೆ ಕೊಡ್ತಾರೆ ಧಾರವಾಡೂ ನಮ್ದು ಅಂದ್ರೆ ಇದು ಸೆಕೆಂಡ್ ಆಪ್ಷನ್. ಧಾರವಾಡ ಜಿಲ್ಲಾ ಕೇಂದ್ರ ಆಗಿದ್ದಕ್ಕೆ ಇದು ಬೆಳಿಬೇಕು. ಇದು ಮೊದಲು ಆಗಬೇಕು ಜಿಲ್ಲಾ ಕೇಂದ್ರ. ಇದರಲ್ಲಿ ಎಲ್ಲ ನಗರ ಏನು ಜಿಲ್ಲಾ ಕೇಂದ್ರವಾದಂತಹ ಕಾರ್ಯಾಲಯಗಳು ಇಲ್ಲಿ ಬರಬೇಕು, ಇಲ್ಲಿಂದ ನಡಿಬೇಕು ಆಡಳಿತ, ಹುಬ್ಬಳ್ಳಿಂದಲ್ಲ. ನಾವು ಪ್ರತಿಯೊಂದಕ್ಕೂ ಹುಬ್ಬಳ್ಳಿ ಹೋಗಿ ಮಾಡಬೇಕು ಅನ್ನೋದು ಏನಿಲ್ಲ. ಆದ್ರೆ ಇಲ್ಲಿವರೆಗೂ ಎಷ್ಟು ಅಭಿವೃದ್ಧಿ ಆಗೈತೆ ಅನ್ನೋದೆಲ್ಲ ಏನಂದ್ರೆ 70 to 80% ಹುಬ್ಬಳ್ಳಿಗೆ ಆಗೈತೆ, ಧಾರವಾಡಕ್ಕೆ ಏನೂ ಇಲ್ಲ. ನಮ್ಮ ಕಾರ್ಪೊರೇಟರ್ಗಳಿಗೆ ಹೋರಾಡೋದ್ರ ಕಾರಣ ಏನಂದ್ರೆ ಇದೇ ಕಾರಣಕ್ಕೆ. ಇವ್ರಿಗೆ ಅನುದಾನ ಬಂದಂತ ಹೋರಾಡ್ತಾರೆ, ಅಲ್ಲಿ ಮಾಡ್ತಾರೆ, ಇವ್ರು ಬೇಡಿಕೊಂಡಿರ್ತಾರೆ. ಆದ್ರೆ ಅಲ್ಲಿ ಇರೋಲ್ಲ, ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಹೋಗ್ತದೆ, ಇಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ನಮ್ದು ಹಳ್ಳಿಯಾಗಿ ಇರ್ಬೋದು. ಆ ಕಾರಣಕ್ಕೆ ನಾವು ಇಲ್ಲಿ ಕಿಚ್ ಐತಿ. ಪ್ರತಿಯೊಬ್ಬರು ನಾವಿಲ್ಲಿ ನಮ್ಮ ಧಾರವಾಡ ಮಹಾನಗರ ಪಾಲಿಕೆ ಆಗಬೇಕು ಅನ್ನೋದು ಉದ್ದೇಶ. ಹಾಗಾಗಿ ನಮ್ಮ ಉತ್ತರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ನಾವು ಇವತ್ತು ಈ ಹೋರಾಟಕ್ಕೆ ನಾವು ಸಮ್ಮತಿ ಕೊಡ್ತೀವಿ. ಇದು ಪಾಲಿಕೆ ಆಗುವವರೆಗೂ ನಾವು ನಿಮ್ಗೆ ತೀರ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಹೋರಾಟ ಸಮಿತಿಯ ಅಧ್ಯಕ್ಷ BD ಹಿರೇಮಠ ಅವರು ಮಾತನಾಡಿ, ಸಾಂಸ್ಕೃತಿಕ ಹಾಗೂ ಕಲಾ ವಲಯದವರು ಹೋರಾಟಕ್ಕೆ ಬೆಂಬಲ ನೀಡುತ್ತಿರುವುದು ನಮಗೆ ಇನ್ನಷ್ಟು ಶಕ್ತಿ ತುಂಬಿದೆ. ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನನಗೆ ಎಷ್ಟು ಖುಷಿ ಆಕತಿ, ಅಷ್ಟ ದುಃಖ ಆಕತಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಷ್ಟು ಸರ್ಕಾರಕ್ಕೆ ನಿವೇದನೆಯನ್ನು ಮಾಡ್ತಾರೆ. ಇಲ್ಲಿ ಎಂತೆಂಥ ಪ್ರತಿಭೆಗಳು ಇಲ್ಲೇ ಕೂತಾವ. ಇಷ್ಟೊಂದು ನೂರಾರು ಪ್ರತಿಭೆಗಳು ಹೊರಬರುವುದಿಲ್ಲ. ಉತ್ತರ ಕರ್ನಾಟಕದ ಚಲನಚಿತ್ರ ರಂಗದಲ್ಲಿ ಒಂದು ಮಾತು ಹೇಳ್ತಾರೆ, ಯಲವಾರ ಸಿದ್ದಪ್ಪ ಅವರು ರಾಜ್ಕುಮಾರ್ಗಿಂತ ಬಂದಿದ್ರು. ಆದ್ರೆ ವ್ಯವಸ್ಥಿತವಾಗಿ ಉತ್ತರ ಕರ್ನಾಟಕದ ಜನನ ಹತ್ತಿಕ್ಕೋ ಪ್ರಯತ್ನಗಳು ಎಲ್ಲ ನಡೆಯಿತು. ಅದಕ್ಕೆ ನೀಲಾ ಅಂತ ಒಂದು ಚಿತ್ರ ಬಿಡುಗಡೆ ಆಯಿತು. ನನ್ನ ಕರ್ಕೊಂಡು ಹೋಗಿದ್ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಯಲಿ. ಜನರ ಹಕ್ಕಿಗಾಗಿ ನಡೆಯುತ್ತಿರುವ ಈ ಹೋರಾಟ ಯಶಸ್ವಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿದೊಡ್ಡ ಮಂಡಳಿಯ ಉಪಾಧ್ಯಕ್ಷರಾದ ಪ್ರಭು ಹಂಚನಾಳ ಅವರು ಮಾತನಾಡಿ, ಧಾರವಾಡದ ಜನರ ಬಹುಕಾಲದ ಬೇಡಿಕೆಯಾದ ಪ್ರತ್ಯೇಕ ಮಹಾನಗರ ಪಾಲಿಕೆ ವಿಚಾರಕ್ಕೆ ನಿನ್ನೆ ಜನಬೆಂಬಲ ಇನ್ನಷ್ಟು ಬಲವತ್ತಾಗಿದೆ. ವಿವಿಧ ಕ್ಷೇತ್ರಗಳ ಜನರು ಒಂದಾಗಿ ಬೆಂಬಲ ಸೂಚಿಸುತ್ತಿರುವುದು ಹೋರಾಟದ ಮಹತ್ವವನ್ನು ತೋರಿಸುತ್ತದೆ ಎಂದು ಹೇಳಿದರು. ಈ ಸಮಯದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ NA ದೇಸಾಯಿ, ಕಿರಣ ಸಿದ್ದಾಪೂರ್, ಚಲನಚಿತ್ರ ನಿರ್ದೇಶಕರಾದ ಅನಿಸ್ ಬಾರೂದವಾಲೆ, ಅರವಿಂದ್ ಮುಳಗುಂದ್, ಬಾಬಾಜಾನ ಮುಲ್ಲಾ, ಕಲಾವಿದರಾದ ವೀರನಗೌಡ ಸಿದ್ದಾಪೂರ್, ರಾಜೀವ್ ಸಿಂಗ್ ಹಲವಾಯಿ, ಮಹಾಂತೇಶ್ ಹವಳಣ್ಣವರ, ಶಂಕರ್ ಹೂಗಾರ, ಬಸವರಾಜ ಮುರಗೋಡ್, ಪುಷ್ಪಾ ಹಿರೇಮಠ, ಗೀತಾ ಚಿಕ್ಕಮಠ, ಶ್ವೇತಾ ಇನ್ನಿತರ ಕಲಾವಿದರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಡಿಕೆ ಇದೀಗ ಜನಾಂದೋಲನದ ರೂಪ ಪಡೆದುಕೊಳ್ಳುತ್ತಿದ್ದು, ವಿವಿಧ ಸಂಘಟನೆಗಳ ಬೆಂಬಲದಿಂದ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತಿರುವುದು ಗಮನಾರ್ಹವಾಗಿದೆ.